ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿ, ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪಾಲಕ್ ದಾಲ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ ಮತ್ತೆ ಹೆಲ್ತಿನೂ ಕೂಡ ಹೌದು. ಯಾರ್ಯಾರೆಲ್ಲ ಸೊಪ್ಪು ತಿನ್ನಲ್ಲ ಅವರು ಈ ವಿಡಿಯೋನ ನೋಡಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಮಾಡುವ. ನಾನಿಲ್ಲಿ ಕುಕ್ಕರ್ನ ತಗೊಂಡು ಅದಕ್ಕೆ 1.5 ಲೋಟದಷ್ಟು ತೊಗರಿ ಬೇಳೆನ ಹಾಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತೊಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತೊಳೆದ ನಂತರ ನಾನು ಇದಕ್ಕೆ 3 ಲೋಟದಷ್ಟು ನೀರನ್ನ ಹಾಕ್ತೀನಿ. 3 ಲೋಟದಷ್ಟು ಒಂದು ನೀರು ಕುಡಿಯೋ ಗ್ಲಾಸ್ ಅಳತೆಯಲ್ಲಿ ನೀರನ್ನ ಹಾಕಿ ಇದಕ್ಕೆ ಸ್ವಲ್ಪ ಒಂದಿಷ್ಟು ಚಿಟಿಕೆಯಷ್ಟು ಉಪ್ಪು, ಏನಕ್ಕೋಸ್ಕರ ಅಂದರೆ ತೊಗರಿಬೇಳೆ ಉಪ್ಪು ಇಟ್ಕೊಳ್ಳಿ ಅಂತ ಹಾಕ್ತೀನಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಇದನ್ನ ಹಾಕ್ಬಿಟ್ಟು ನಾನೀಗ ಕುಕ್ಕರ್ನ ಮುಚ್ಚಿ ವಿಜಲ್ನ ಕೂಗಿಸ್ಕೋಬೇಕು. ವಿಜಲ್ಲು ಕೂಗೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಬೇಕಾದಂಥವ್ರನ್ನ ಕಟ್ ಮಾಡ್ಕೊತೀನಿ. ನಾನಿಲ್ಲಿ ಸೊಪ್ಪನ್ನ ಕಟ್ ಮಾಡಿ ತೊಳೆಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಏನು ಬೇಕು, ಈರುಳ್ಳಿ ಟೊಮೊಟೊನ ಕಟ್ ಮಾಡ್ಕೋಬೇಕು. ಅದನ್ನು ಕೂಡ ನಾನು ಅಷ್ಟರೊಳಗೆ ಕಟ್ ಮಾಡಿ ಇಟ್ಕೊಳ್ಳೋಣ, ಆಯಿತಾ. ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊನೇ ತಗೊಳ್ಳಿ, ಯಾಕಂದರೆ ಹುಳಿ ಬೇಕು. ಯಾಕಂದರೆ ಸಿಹಿ ಟೊಮೊಟೊ ಅಷ್ಟು ರುಚಿ ಬರಲ್ಲ. ನಾನು ಆಲ್ಮೋಸ್ಟ್ ಹುಳಿ ಟೊಮೊಟೊನೇ ಯೂಸ್ ಮಾಡ್ತೀನಿ. ನಾನಿಲ್ಲಿ ಒಂದು ಟೊಮೊಟೊ, ಒಂದು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜಿಂದು. ಎಲ್ಲ ಹೆಚ್ಕೊಂಡಾದ್ಮೇಲೆ ಮುಂದೆ ಹೋಗೋಣ, ಆಯಿತಾ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಅಷ್ಟರಲ್ಲಿ ನಮ್ಮದು ಕುಕ್ಕರು ವಿಜಲು ಕೂಡ ಹೊಡೆದು, ಎಷ್ಟು ವಿಜಲು ಅಂದರೆ 4 ವಿಜಲು ಕೂಗ್ಸಿದ್ದೀನಿ. 3ರಿಂದ 4, ಯಾಕಂದರೆ ಬೇಳೆ ಮೆತ್ತಗಾಗಬೇಕು, ಅದಕ್ಕೋಸ್ಕರ. ನಾನಿಲ್ಲಿ ಶುಂಠಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇದನ್ನು ಚಚ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಪೇಸ್ಟ್ ಮಾಡಿ ಇಟ್ಕೊಳೋದಿಲ್ಲ, ಆವಾಗಲೇ ಕುಟ್ಬಿಟ್ಟು ಈ ಥರ ಹಾಕ್ತೀನಿ, ಯಾಕಂದರೆ ಟೇಸ್ಟ್ ಬರುತ್ತೆ ಅಂತ. ಮಾಡಿ ಇಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿರಲ್ಲ ಅಂತಗೋಸ್ಕರ. ನೆಕ್ಸ್ಟ್ ನಾನೀಗ ಒಗ್ಗರಣೆಗೆ ಪಾತ್ರೆನ ಇಟ್ಟು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ನಂತರ ಕರಿಬೇವು ಕೂಡ ಹಾಕ್ತೀನಿ. ನೆಕ್ಸ್ಟ್ 2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಹೆಚ್ಚಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಬಳಸ್ತಾ ಇದ್ದೀನಿ. ನೀವು ಬಳಸಿ, ಇಲ್ಲಾಂದರೆ ಬೇಡ ಅಂದರೆ ಬಿಡಿ. ನೆಕ್ಸ್ಟ್ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಆಮೇಲೆ ಟೊಮೊಟೊನ ಹಾಕಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು, ರೊಟ್ಟಿ ಕೂಡ ಯೂಸ್ ಮಾಡ್ಬೋದು, ಚಪಾತಿ, ಪರೋಟ, ಈ ಥರ ಯಾವುದು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಹಾಕೋಬೋದು. ತುಪ್ಪ ನಾನು ಇರಲಿಲ್ಲ ಅಂತ ಹಾಕಿಲ್ಲ. ತುಪ್ಪ ಕೂಡ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ. ನಾನೀಗ ತೊಳೆದಿರೋಂಥ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಾಲಕ್ಕು ಮತ್ತು ಮೆಂತೆ 2 ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಆ ಸೊಪ್ಪು ಬೇಕು
ಅದನ್ನ ಹಾಕೋಬಹುದು, ಬಟ್ ಪಾಲಕ್ ಮಾತ್ರ ಇರಲೇಬೇಕು. ನಾನಿಲ್ಲಿ ಪಾಲಕು ಮೆಂತೆನ ಹಾಕೊಂಡು ಮಾಡ್ತಾ ಇದ್ದೀನಿ. ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಿ ನೋಡಿ, ಇನ್ನೂ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಿ. ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಅದು ಹಬೆಲೆ ಫ್ರೈ ಆಗುತ್ತೆ. ಫ್ರೈ ಆದ ನಂತರ ನೋಡೋಣ. ನೋಡಿ, ಈಗ ಫ್ರೈ ಆಗಿದೆ, ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡೈತೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನ್ನಷ್ಟು ಸಾಂಬಾರ್ ಪುಡಿ ಹಾಕೊತಾ ಇದ್ದೀನಿ. ಮತ್ತೆ 1/4 ಸ್ಪೂನಷ್ಟು ಖಾರದ ಪುಡಿ. ಖಾರ ನೋಡ್ಬಿಟ್ಟು ಹಾಕೊಳ್ಳಿ. ಖಾರದ ಪುಡಿ ಖಾರ ಇದ್ರೆ ಸ್ವಲ್ಪ ಹಾಕೊಳ್ಳಿ, ತುಂಬಾ ಖಾರ ಇಲ್ಲ ಅಂದ್ರೆ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೋಡ್ಕೊಂಡು ಮಾಡಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೂಗಿರೋಂಥ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಕೂಡ ಈಗ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ನೋಡಿ, ಕುದಿ ಹತ್ತಿದೆ, ಚೆನ್ನಾಗಿ ಕುದ್ದಿದೆ ಕೂಡ. ಸೈಡಲ್ಲಿ ಎಣ್ಣೆ ಥರ ಎಲ್ಲ ಬಿಟ್ಕೊಂಡಿದೆ. ಈಗ ಇದು ರೆಡಿ ಆಗಿದೆ. ಪಾಲಕ್ ದಾಲ್ ವಿತ್ ಚಪಾತಿ ರೆಡಿ ಆಗಿದೆ. ನೋಡಿ, ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಮಾತ್ರ ತುಂಬ ಇಷ್ಟಪಟ್ಟು ತಿಂದೆ. ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು. ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂದ. ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು. ಒಂದ್ಸಲ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ